BJP ಅವರಿಗೆ ಮೊದಲನೇ ಪ್ರಶ್ನೆ. ನೀವು ಹಿಂದುತ್ವವಾದಿ ಮಾಡ್ತಿದ್ರಿ, ಈಗ ಜಾತಿವಾದ ಅನ್ನೋದು ತುಂಬ ಶುರುವಾಗ್ಬಿಟ್ಟಿದೆ. ಅಂದರೆ ಯಾವಾಗಲೂ ಇತ್ತು BJPಯಲ್ಲಿ, ಬಟ್ ಈ ಲೆವೆಲ್ಗೆ ಅಂದರೆ ಹಿಂದೂ ಇಂದ ಈಗ ನೀವು ಒಕ್ಕಲಿಗ ಲೆವೆಲ್ಗೆ ಬಂದಿದ್ದೀರಾ. ಜಾತಿ ಅನ್ನೋದು ಅಷ್ಟು ಮುಖ್ಯನಾ ನಿಮಗೆ? ಈಗ ಮೋದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಭಾರತದಲ್ಲಿರ್ತಕ್ಕಂಥದ್ದು 4 ಜಾತಿಗಳು: ಮಹಿಳೆ, ಯುವಕ, ರೈತ ಮತ್ತೆ ಬಡವ. ಮೋದಿಯವರ ನಿಲುವೇ BJPಯ ನಿಲುವು. ಈ 4 ಜಾತಿಗಳಿರೋದು. ಈ 4 ಜಾತಿ ಬಿಟ್ಟು ಬೇರೆ ಯಾವುದೇ ಜಾತಿಗಳೆಲ್ಲ ಇರ್ತಕ್ಕಂಥದ್ದು ಮೋದಿಯವರ ನಿಲುವು ಕೂಡ, ನಮ್ಮ ನಿಲುವು ಕೂಡ. ನಮ್ಮ ಪ್ರಣಾಳಿಕೆ ರೆಡಿ ಆಗ್ತಾ ಇದೆ. ಯಾವ ವಿಚಾರದಲ್ಲಿ ಪ್ರಣಾಳಿಕೆ ರೆಡಿ ಆಗ್ತಿದೆ ಅಂತ ಹೇಳಿದ್ರೆ, 2047ರಲ್ಲಿ ವಿಕಸಿತ ಭಾರತ ಹೇಗಿರಬೇಕು, 4 ಟ್ರಿಲಿಯನ್ ಎಕಾನಮಿ ಹೇಗಾಗಬೇಕು, ವಿಶ್ವದ 3ನೇ ದೊಡ್ಡ ಆರ್ಥಿಕತೆ ಹೇಗಾಗಬೇಕು. ಮೋದಿಯವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು, ಏನಂತ, ಮುಂದಿನ 1000 ವರ್ಷಗಳಲ್ಲಿ ಈ 5 ವರ್ಷ ತಳಪಾಯ ಆಗ್ಬೇಕು ಅಂತೇಳಿ. ಮೋದಿಯವರು ಡೆವಲಪ್ಮೆಂಟ್ ಅಂತ ಮಾತಾಡ್ತಾ ಇದ್ರೆ, ರಾಹುಲ್ ಗಾಂಧಿ ಅವರು ಏನ್ ಮಾತಾಡ್ತಿದ್ದಾರೆ? ಮೀಡಿಯಾ, ನಿನ್ ಬೈಲಿ, ನಿನ್ ಜಾತಿ ಯಾವುದು, ನಿಮ್ ಎಡಿಟರ್ ಜಾತಿ ಯಾವುದು? ಇಡೀ ಸ್ವಾತಂತ್ರ್ಯ ಬಂದಾಗಿಂದ ಕ್ಯಾಸ್ಟ್ ಸೆನ್ಸಸ್ ವಿರೋಧ ಮಾಡ್ಕೊಂಡ್ ಬಂದಂತಹ ಕಾಂಗ್ರೆಸ್ ಇವತ್ತು ಕ್ಯಾಸ್ಟ್ ಸೆನ್ಸಸ್ ಮಾತಾಡುತ್ತೆ. ಯಾವ ಮಾತುಗಳು ಅವರ ರಾಷ್ಟ್ರೀಯ ನಾಯಕರ ಬಾಯದಲ್ಲಿ ಬರ್ತದೆ ಅವನ್ನೇ ಕೆಳಗಡೆಗೆ ರಿಫ್ಲೆಕ್ಟ್ ಆಗೋದು ಸ್ವಾಮಿ. ಹಾಗಾಗಿ BJP ಅಥವಾ ಮೋದಿ ಅವರು ದೇಶ ಉದ್ಧಾರ ಆಗಲಿ ಬಡವರು ಅಂತ ಹೇಳಿ ಹೋಗ್ತಾ ಇದ್ರೆ, ಇದೇ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಜಾತಿ ಮಟ್ಟಕ್ಕೆ ಇಳಿದ್ಬಿಟ್ಟಿದೆ. ಜಾತಿಯ ಅರ್ಥ ಏನಂತ ಹೇಳಿದ್ರೆ, ಸಮಾಜವನ್ನು ಹೊಡಿತಕ್ಕಂಥದ್ದು, ದೇಶವನ್ನು ಹೊಡಿತಕ್ಕಂಥದ್ದು. ನಾವು ಒಂದು ಮಾಡಿ ಉದ್ಧಾರ ಮಾಡಕ್ ಹೋಗ್ತಾ ಇದೀವಿ, ಅವ್ರು ಜಾತಿಯ ಸೆಳೆ ದೇಶ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಇದೇ ವ್ಯತ್ಯಾಸ ಇರ್ತಕ್ಕಂಥದ್ದು. ಅಶ್ವಥ್ ನಾರಾಯಣ್ ಅವರು, ವೆಂಕಟೇಶ್ ಅವರೇ ಒಂದ್ ನಿಮಿಷ. ಅಶ್ವಥ್ ನಾರಾಯಣ್ ಅವರು, ಅಶೋಕ್ ಅವರು ನಿಮ್ ಪಕ್ಷದಲ್ಲೇ ಇದ್ದಾರೆ ಸರ್? ಇನ್ನ ಮೋದಿ ಅವರು ಹೇಳ್ತಾ ಇರೋ ವಿಚಾರಗಳು ಅವ್ರಿಗೆ ತಲುಪಿಲ್ವಾ? ನಿಮ್ಗೆ ಪ್ರಶ್ನೆ ನೋಡಿ, ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಿಟ್ಬಿಟ್ರೆ, ಯಾರಾದ್ರೂ ಚುನಾವಣೆ ವಿಷಯದಲ್ಲಿ, ಫಾರ್ ಎಕ್ಸಾಂಪಲ್ ನೀವೇ ಇತ್ತಿದ್ರಿ, ಯಾವ ವಿಚಾರಕ್ಕೆ ಶುರುವಾಯ್ತದು? ಯಾವ ಒಬ್ಬ KPCC ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವಾಮೀಜಿಗಳನ್ನು ಬಿಡದಂಗೆ ಹೇಳ್ಕೊಂಡ್ಬರ್ತಾರೆ ಜಾತಿ ವಿಚಾರದಲ್ಲಿ. ಮುಖ್ಯಮಂತ್ರಿಗಳು ಮೈಸೂರಲ್ಲಿ ನಿಂತ್ಕೊಂಡು ಓಡಾಡ್ತಾರೆ, ನಿಮ್ಗೊಬ್ಬ ಒಕ್ಕಲಿಗರ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ, ನೀವು ವೋಟ್ ಹಾಕಿ. KPCC ಅಧ್ಯಕ್ಷರು ಡೆಪ್ಟಿ CM ಹೇಳ್ತಾರೆ, 8 ಜನ ಒಕ್ಕಲಿಗರಿಗೆ ನಾವು ಕೊಟ್ಟಿದ್ದೀವಿ. ಏನ್ ಸ್ವಾಮಿ ಇದು? ಇನ್ನು ನಾಚಿಕೆ ಮನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಜಾತಿ ತಂದಿದ್ದಕ್ಕೆ ಅದಕ್ಕೆ ಉತ್ತರ ಕೊಡಕ್ ಹೋಗಿದ್ದು ಇದೇ ವಿಷಯವನ್ನ ಈ ರಾಜ್ಯದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಯಾವಾಗ ಯಡಿಯೂರಪ್ಪನವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆದೋ ಅವತ್ತಿನ ಜಾತಿಯ ವೈಭವೀಕರಣ ಹೋಗಿ ಮೇಲೆ ಉತ್ತುಂಗೊಳ್ತಾ ಇತ್ತು. ಕಾಂಗ್ರೆಸ್ ರಾಹುಲ್ ಗಾಂಧಿ ಸಮಯ ಬರುತ್ತೆ, ನಿಮ್ ಸಮಯ ಬಂದಾಗ ಆರಾಮಾಗಿ ಮಾತಾಡಿ. ಸಾರಿ ಚಂದ್ರಶೇಖರ್, ನಾನು ಲೈಟರ್ ನೋಡಿ, ನೀವು ಫಸ್ಟ್ ಆಫ್ ಆಲ್ ಲೆಕ್ಚರ್ ಕೊಡಬಾರ್ದು. ಇಂಟರಪ್ಷನ್ ಬಗ್ಗೆ ನೀವು ಲೆಕ್ಚರ್ ಕೊಡಬಾರ್ದು. ಓಕೆ, ಪಾಯಿಂಟ್ ನಂಬರ್ 1. ಅಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿದೀವಿ, ಸಕ್ಕತ್ತಾಗಿತ್ತು ಸ್ಪೀಚ್. ಏನೋ ಒಳ್ಳೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಜನರನ್ನ ಅಡ್ರೆಸ್ ಮಾಡ್ದಂಗೆ, ಮೋದಿ ಅವರು ಹಿಂಗೆ ಹೇಳ್ತಾರೆ, ಹಂಗೆ ಹೇಳ್ತಾರೆ, ಹಂಗೆ ಅಲ್ಲ ರೀ, ಲಿಂಗಾಯತ್ ಮತಗಳು ಬೇಕಂತ ಲಿಂಗಾಯತ್ ಅಂತ ಲಿಂಗಾಯತ್ ಪಾರ್ಟಿ ಆಗಿರೋದು ಯಾರ್ದು? ಎಷ್ಟು ಜನ ಲಿಂಗಾಯತ್ಗೆ ನೀವು ಟಿಕೆಟ್ ಕೊಟ್ಟಿದ್ದೀರಾ? ಅದು ಸಾಮಾಜಿಕ. ಅವ್ರು 3 ಸೆಕೆಂಡ್ ಮಾತಾಡ್ಲಿ, ಆಮೇಲೆ ಓಪನ್ ಅಪ್ ಮಾಡೋಣ. ಒಂದು ವಿಷಯ, ನೀವು ಈ ವಿಚಾರದಲ್ಲಿ ಬರ್ತಿದ್ರಿ, ಯಾರಾದ್ರೂ ಯಾವ ನಮ್ಮ ರಾಜ್ಯಾಧ್ಯಕ್ಷರ ಬಾಯಲ್ಲಾಗ್ಲಿ, ಯಡಿಯೂರಪ್ಪನವ್ರ ಬಾಯಲ್ಲಾಗ್ಲಿ, ಅಥವಾ ಇವ್ರ ಬಾಯಲ್ಲಾಗ್ಲಿ ಲಿಂಗಾಯತ ಪಾರ್ಟಿ, ಲಿಂಗಾಯತ ವಿಷಯ ಯಾವ ತರ ಬಂದಿದ್ಯಾ? ಆದ್ರೆ ಅದೇ ಮುಖ್ಯಮಂತ್ರಿಗಳ ಬಾಯಲ್ಲಿ ಜಾತಿ ಬರ್ತಾ ಇದೆ, KPCC ಅಧ್ಯಕ್ಷರ ಬಾಯಲ್ಲಿ ಜಾತಿ ಬರ್ತಾ ಇದೆ, ನಮ್ಮಲ್ಲಿ ಯಾರಲ್ಲಿ ಜಾತಿ ಬರ್ತಾ ಇದೆ? ನೀವು ಹೇಳ್ತಿರ್ತಕ್ಕಂಥದ್ದು ಮುರುಗೇಶ್ ನಿರಾಣಿ ವಿಚಾರದಲ್ಲಿ. ಮುರುಗೇಶ್ ನಿರಾಣಿ ಇತ್ತಿರ್ತಕ್ಕಂಥ ವಿಷಯ ಏನು? ಯಾವ ಒಬ್ಬ ಕ್ಯಾಂಡಿಡೇಟು 16 ಲಕ್ಷ ಜನಕ್ಕೆ ಅವನು ಉತ್ತರದಾಯಿ ಆಗಿರ್ತಾನೆ, ಸತ್ಯವನ್ನ ಹೇಳ್ಬೇಕು, ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಸತ್ಯವನ್ನಷ್ಟೇ ಹೇಳ್ತಾ ಇದ್ದಾರೆ. ಇವ್ರ ವಿಷಯ ಎತ್ತಿಲ್ಲ ಸ್ವಾಮಿ. ಅಲ್ಲ, ಒಂದ್ ನಿಮಿಷ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ನಿರಾಣಿಯವ್ರ ವಿಚಾರಕ್ಕೆ ನಿಮ್ಮ ಹತ್ರ ಪ್ರಶ್ನೆ ಕೇಳಲೇಬೇಕು, ಇನ್ ಡೀಟೇಲ್ ಉತ್ತರ ಬೇಕು. ವೆಂಕಟೇಶ್ ಅವರು ಹಾಗೆ ಅಶ್ವಿನ್ ಅವರು ಉತ್ತರ ಕೊಟ್ಬಿಟ್ಲಿ. ಈಗ ಚುನಾವಣೆ ನಡೀತಾ ಇರೋದು ಸಂಸತ್ ಸ್ಥಾನಕ್ಕೆ ಆಯ್ಕೆ ಮಾಡ್ಲಿಕ್ಕೋಸ್ಕರ. ಈ ಒಕ್ಕಲಿಗ ನಾಯಕತ್ವದ ಫೈಟ್ ಯಾವಾಗಿಂದ ಶುರುವಾಯಿತು? ಪೂರ್ತಿ ಈಗ ಕರ್ನಾಟಕದಲ್ಲಿ ಒಕ್ಕಲಿಗ ನಾಯಕತ್ವದ ಬಿಟ್ರೆ ಬೇರೆ ವಿಚಾರನೇ ಚರ್ಚೆ ಆಗ್ತಿಲ್ಲ. ಎಲ್ಲಿ ಹೋದ್ರೂ ಕೂಡ ಅದೇ ಬೈಟ್ಗಳು, ಎಲ್ಲಿ ಹೋದ್ರೂ ಕೂಡ ಅದೇ ರಿಯಾಕ್ಷನ್. ನಾವು ಅಭಿವೃದ್ಧಿ ಅಂದ್ರೂ ಒಕ್ಕಲಿಗ, ನಾವು ಬೇರೆ ಏನಾದ್ರು ಕೇಳಿದ್ರು ಒಕ್ಕಲಿಗ, ಅಲ್ಲಿ ನೀರು ಬರ್ತಿಲ್ಲ ಒಕ್ಕಲಿಗ. ಏನ್ ನಡೀತಿದೆ ಅಶ್ವಿನ್ ಅವರೇ? ಕಾಂಗ್ರೆಸ್ ಅವರು ದೇಶದಲ್ಲಿ ಹಿಂದೂಗಳ ವಿರೋಧಿಗಳಾಗಿದ್ದಾರೆ.
ರಾಜ್ಯಕ್ಕೆ ಬಂದ್ರೆ ಒಕ್ಕಲಿಗರ ವಿರೋಧನ ಕಟ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಕಾಂಗ್ರೆಸ್ನವರು ಕಳೆದ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಉತ್ತಮವಾದಂಥ ಒಂದು ಅವ್ರಿಗೆ ಸೀಟ್ ಏನು ಅವರು ಬಂದಿದೆ, ಅದಕ್ಕೆ ಕಾರಣ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ 20 ವರ್ಷಗಳ ನಂತರ ಒಂದು ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಬಂದಿದೆ, ದಯವಿಟ್ಟು ನನ್ನ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ಮತನೂ ಹಾಕಿಸ್ಕೊಂಡ್ರು. ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಮಾಡಲಿಲ್ಲ. ಹಿಂದೆ 2 ಬಾರಿ ಒಂದು ಪೂರ್ಣಾವಧಿ ಸರ್ಕಾರ ನಡೆಸಿದಂಥ ಮುಖ್ಯಮಂತ್ರಿ ಪುನಃ ಇನ್ನೊಂದು ಅವಧಿಗೆ ಮಾಡೋಂಥ ಒಂದು ಕಲ್ಚರ್ ಕಾಂಗ್ರೆಸ್ಸಲ್ಲಿ ಇಲ್ಲ ಅಂದ್ರೂ ಒಬ್ಬ ಒಕ್ಕಲಿಗನ ಸಮುದಾಯದವನ್ನ ತಂದು ಮುಖ್ಯಮಂತ್ರಿ ಮಾಡಬೇಕಲ್ಲ ಅಂತೇಳಿ ಆ ಪಕ್ಷದಲ್ಲಿ ಅವ್ರನ್ನ ಮಾಡಲಿಲ್ಲ. ಇವತ್ತಿಗೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂದರೆ 10 ಜನ ಶಾಸಕರು 20 ಜನ ಶಾಸಕರಾದಿ ಅವರ ವಿರೋಧ ಕಟ್ಕೊಳ್ತಾರೆ. ಅದೇ ಬೇರೆಯವ್ರು ಏನಾದರೂ ಮುಖ್ಯಮಂತ್ರಿ ಪಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಆಗಲಿ ಬಿಡಿ ಅವರು ಅಂತ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಸಮುದಾಯಗಳನ್ನ ಒಡೆದು ಗೊತ್ತಿದೆ, ಮಠಮಾನ್ಯಗಳನ್ನ ಕಟ್ಟಿ ಗೊತ್ತಿಲ್ಲ ಕಾಂಗ್ರೆಸ್ ಅವ್ರಿಗೆ. ಇವತ್ತು ಚುನಾವಣೆ ಬಂದಾಗ ಕಾಂಗ್ರೆಸ್ ಅವ್ರಿಗೆ ಜಾತಿ ಬರುತ್ತೆ, ಚುನಾವಣೆ ಬಂದಾಗ ಕಾಂಗ್ರೆಸ್ ಅವ್ರಿಗೆ ಕೇಳಿಸ್ಕೊಳ್ಳಿ ವೆಂಕಟೇಶ್ ಅವ್ರಿಗೆ ನಾನು ಹೇಳ್ತೀನಿ ಒಳ್ಳೆ ರೀತಿ ಕರೆಕ್ಟ್, ನೀವು ಹಿರಿಯರಿದ್ದೀರಾ. ಪರ್ಯಾಯ ಮಠಗಳನ್ನ ಕಟ್ಟೋದು ಉದ್ಧಾರಕ್ಕೆ ಸ್ವಾಮಿ, ನಾಶ ಆಗ್ಲಿಕ್ಕಲ್ಲ. ಯಾವುದೇ ಇರ್ಲಿ ಪರ್ಯಾಯ ಮಠಗಳನ್ನ ಕಟ್ಟೋದು ಉದ್ಧಾರ ಆಗ್ಲಿಕ್ಕೆ, ವಿನಾಶ ಅಂತ ಏನಾದ್ರೂ ಇತ್ತು ಒಂದು ಉದಾಹರಣೆ ಕೊಡ್ರಿ. ಮಠದ ಸ್ವಾಮೀಜಿ ಫೋನ್ ಯಾಕೆ ಕದ್ದಾಲಿಕೆ ಮಾಡ್ಬೇಕು ಅಶ್ವಿನ್ ಅವರೇ? ಎಂಥ ಆರೋಪ ಅದು? ತನಿಖೆ ಇದೆ, ಸ್ವಾಮೀಜಿಗಳ ಫೋನ್ ಅನ್ನು ಕದ್ದಾಲಿಕೆ, ಅಷ್ಟೊಂದು ಅವಿಶ್ವಾಸ ತನಿಖೆನಲ್ಲೂ ಇತ್ತು. ಅದು ಏನೂ ಆಗಿಲ್ಲ ಅನ್ನೋದು ಅವತ್ತಿನ ಸರ್ಕಾರದಲ್ಲೇ ಕ್ಲೀನ್ ಚಿಟ್ ಬಂದಿದೆ, ಅದು ಗೊತ್ತಿದೆ. ಅದೆಲ್ಲ ಟ್ಯಾಪಿಂಗ್ ಆಗಿದೆ ಅಂತ ಅವತ್ತಿನ ಸರ್ಕಾರ ಏನಿತ್ತು ಅಂತ ಕಾಂಗ್ರೆಸ್ ವೆಂಕಟೇಶ್ ಅವರಿಗೆ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಅಲ್ಲ ಡೈವರ್ಟ್ ಅಲ್ಲ, ಅದು ವಿಚಾರನೇ, ಅದು ವಿಚಾರನೇ, ಡೈವರ್ಟ್ ಅಲ್ಲ. ನಿಮ್ಮ ನಾಯಕರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಡೈವರ್ಟ್ ಅಂತೀರಾ ಇದನ್ನ? ಇಲ್ಲ, ಇನ್ನೊಂದು ಅದ್ರ ಜೊತೆ ನಾನು ಆಡ್ ಆನ್ ಮಾಡಬೇಕು. ಒಕ್ಕಲಿಗರ ನಾಯಕರಿಗೆ ಫೈಟ್ ಆಗ್ತಿದೆ ಅಂತಾರೆ. ಖಂಡಿತವಾಗ್ಲೂ ಕುಮಾರಣ್ಣ ಅವರು ಒಕ್ಕಲಿಗರ ನಾಯಕರು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಒಕ್ಕಲಿಗರಿಗೂ ನಾಯಕರು ಕುಮಾರಣ್ಣ, ಎಲ್ಲ ಸಮುದಾಯದವರು ಇದ್ದಾರೆ. ಒಂದು ಜಿಲ್ಲೆನಲ್ಲಿ ಒಂದು ಒಕ್ಕಲಿಗರ ಮಾತ್ರ ಒಂದು ಮತದಾರರು ಒಂದು ನಿರ್ಧರಿಸುವಂಥ ಶಕ್ತಿ ಅಂತಲ್ಲ, ಎಲ್ಲ ವರ್ಗದವರು ಎಲ್ಲ ಸಮುದಾಯದವರು ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅವ್ರಿಗೇನಾದರೂ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಕ್ಕಲಿಗ ನಾಯಕನಾಗಿ ಅವ್ರೇನಾದರೂ ಹೊರ ಹೊಮ್ಮಬೇಕು, ಆ ಪೇಟೆಂಟ್ ಬೇಕಂದ್ರೆ ಖಂಡಿತವಾಗ್ಲೂ ನೀವು ಇಟ್ಕೊಳ್ಳಿ ಕಾಂಗ್ರೆಸ್ ಅವ್ರು, ನಮ್ಗೆ ಅಭ್ಯಂತರ ಇಲ್ಲ. ಪದೇ ನೀವು ಒಕ್ಕಲಿಗರದ್ದು ಏನಕ್ಕೆ ತರ್ತಿದ್ದೀರಾ ಅಂದರೆ ನೀವು ವಿಚಲಿತರಾಗಿದ್ದೀರಾ. ಯಾವಾಗ ಮಾನ್ಯ ಕುಮಾರಣ್ಣವ್ರು, ನಾನು ಯಾವಾಗಲೂ ನಾನು ಈ ಡಿಬೇಟಲ್ಲಿ ಹೇಳ್ತಿರ್ತೀನಿ, ಕಾಂಗ್ರೆಸ್ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ, ಚಿಂತೆ ಇರೋದು ಕುಮಾರಣ್ಣ ಅವ್ರು ಎಲ್ಲಿ ಹೋಗ್ತಾರೆ ಬೆಳಗ್ಗೆ ಎದ್ದು, ಏನು ಮಾಡ್ತಾರೆ, ವಿರೋಧ ಪಕ್ಷದಲ್ಲಿ ಇದ್ದಾರೆ, ಅವ್ರಿಗೆ ಯಾವ ಕಾರತ್ತು ಎಲ್ಲಿ ಹೋಗ್ತಿದ್ದಾರೆ, ಅದೇ ಚಿಂತೆ ಬಿಟ್ಟರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಏನಾದರೂ ಇದೆಯಾ? ನೆನ್ನೆ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ತಗೊಳ್ಳಿಕ್ಕೆ ಹೋಗಿದ್ರಪ್ಪ. ನಿಮಗೆ ಆ ಹತಾಶ ಮನೋಭಾವ ಏನಕ್ಕೆ ಕಾಂಗ್ರೆಸ್ ಅವ್ರಿಗೆ? ವಿಚಲಿತರ ಏನಕ್ಕಾಗಬೇಕು? ಯಾಕೆ ಹಳೆ ಮೈಸೂರು ಭಾಗದಲ್ಲಿ ಭಯ ಆಗುತ್ತೆ ನಿಮ್ಗೆ? ನಾವೇನು ಹತಾಶರಾಗಿಲ್ಲ. ಮೂರ್ ಪ್ರಶ್ನೆ ಕೇಳ್ಬಿಟ್ರು ವೆಂಕಟೇಶ್ ಅವರೇ ನಿಮ್ಗೆ, ಮೂರ್ ಪ್ರಶ್ನೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಏಕೆ? ಒಕ್ಕಲಿಗ ನಾಯಕತ್ವ ಬಗ್ಗೆ ಅಷ್ಟೊಂದು ಆಸಕ್ತಿ ಯಾಕೆ? ಇನ್ನೂ ಕೇಳ್ಬಿಟ್ರು. ಕಾಂಗ್ರೆಸ್ನವ್ರಿಗೆ ಬೇರೆ ಕೆಲಸ ಇಲ್ವಾ ಅಂತಾನು ಕೇಳ್ಬಿಟ್ರು. ಈಗ ಅವಾಗಲೇ ಹೇಳಿದ್ರು, ಸಿದ್ದರಾಮಯ್ಯನವ್ರು ಯಾಕೆ 2 ಬಾರಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಒಂದೇ ಸಲ ಸ್ಟಾಪ್ ಮಾಡ್ಬೇಕಂದು ಮೊದಲನೇ ಕ್ವಶನ್ ಅವರು. ಹಾಗಾದ್ರೆ ಈ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು 4 ಸಲ ಮುಖ್ಯಮಂತ್ರಿ ಆಗಿದ್ದಾರೆ, ಅದಾದ್ಮೇಲೆ ಕುಮಾರಸ್ವಾಮಿ ಅಕ್ಷರಸ 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ಯಾಕೆ ಹಂಗಾರೆ ಅಲ್ಲಲ್ಲ ಒಂದು ನಿಮಿಷ, ಅದಲ್ಲ ನೀವು ಕೇಳಿದ್ಕೆ ಅದಲ್ಲ ನಾವ್ ಹೇಳ್ತಿರ್ತಕ್ಕಂಥದ್ದು. ದಯಮಾಡಿ ಈಗ ನೀವು ಮಾತಾಡುವಾಗ ನಾನು ಒಂದು ಅರ್ಧ ನಿಮಿಷ ಮಾತಾಡಿ ಸುಮ್ಮನೆ ಇಲ್ಲ, ನೀವು ಮಾತಾಡ್ಬೇಡಿ. ಅಲ್ಲ ಈಗ ನೀವ್ ಹೇಳಿದ್ರಲ್ಲ ಈಗ ಹತಾಶರಾಗಿರೋದು ನಾವಲ್ಲ, ಅಧಿಕಾರ ಕಳ್ಕೊಂಡು ಕುಮಾರಸ್ವಾಮಿ ಅವರು ನಿನ್ನೆ ಏನ್ ಮಾತಾಡ್ತಾರೆ, ನಾಳೆ ಏನ್ ಮಾತಾಡ್ತಾರೆ, ಅಥವಾ ಮತ್ತೊಂದು ದಿವಸ ಏನ್ ಮಾತಾಡ್ತಾರೆ, ಇವಾಗ ನೋಡಿ, ಈಗ